ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ 2 ದಿನದ ವ್ಲಾಗ್ ಆಗಿರುತ್ತೆ ಇದು. ಭಾನುವಾರ ನೈಟ್ ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನೈಟ್ಗೆ ನಾನು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಮತ್ತು ನಮ್ಮ ದೊಡ್ಡ ನಾದಿನಿ ಮಗ ಮೂವರು ಸೇರಿಕೊಂಡು ಡೆಕೋರೇಷನ್ನ ಮಾಡ್ತಾಯಿದ್ದೀವಿ. ಏಕೆಂದರೆ ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ, ಅದಕ್ಕೋಸ್ಕರ ಈಗಲೇ ಎಲ್ಲ ರೆಡಿ ಮಾಡಿಸ್ತಾಯಿದ್ದೀನಿ. ಸೊ ಈಗ ಡೆಕೋರೇಷನ್ ನೋಡಬೇಕು ಹೇಗೆ ಬರುತ್ತೆ ಏನು ಅಂತ. ಏನು ಪ್ಲ್ಯಾನೇ ಮಾಡ್ಕೊಂಡಿಲ್ಲ, ಡೆಕೋರೇಷನ್ ಇದೇ ಥರ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಐಡಿಯಾದ ಮೇಲೆ ಮಾಡ್ತಾಯಿದ್ದೀವಿ ಅಷ್ಟೇ. ನಮ್ಮ ಮನೆಯವರು ಕೂಡ ಈ ಸರಿ ಹೆಲ್ಪ್ ಮಾಡ್ತಾಯಿದ್ದಾರೆ. ಹೋದ ಸಲ ನಾನು ಮತ್ತು ನಮ್ಮ ನಾದಿನಿ ಮಗ ಇಬ್ಬರೇ ಮಾಡಿದ್ದು. ಅದನ್ನು ಹೇಳಿದ್ದಕ್ಕೆ ಈ ಸರಿ ನನ್ನ ಮನೆಯವರು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೊಂದು ತುಂಬ ಖುಷಿ ಆಯಿತು. ಸೊ ಈಗ ಫಸ್ಟಿಗೆ ಒಂದು ದಾರ ಕಟ್ಬಿಟ್ಟು ಈ ಕಡೆ ಮೊಲೆಗೆ ಆ ಕಡೆ ಮೊಲೆಗೆ ಒಂದು ಸೀರೆನ ನನ್ನ ಹತ್ರ ಇದ್ದಿದೆ, ನನ್ನದೇ ಸೀರೆ, ಅದನ್ನು ಹಾಕಿದೆ. ಇನ್ನೊಂದು ಸೀರೆ ಇದು ಯೆಲ್ಲೋ ಕಲರ್ ಐತಲ್ವಾ, ಅದು ಈ ರೀತಿ ಟ್ರೈ ಮಾಡ್ತಾಯಿದ್ದೀವಿ. ನೋಡಬೇಕು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂಥೇಳಿ. ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡು ಅಂತ ಹೇಳಿ. ಸೊ ಒಂದು ಕಡೆ ನಾನು ತೋರಿಸ್ದೆ, ಇನ್ನೊಂದು ಕಡೆ ಅವ್ರು ಮಾಡ್ತಾಯಿದ್ದಾರೆ. ಹೋದ ವರ್ಷ ಬಂದು ಬಲೂನ್ದು ಡೆಕೋರೇಷನ್ ಮಾಡಿದ್ವಿ. ಈ ಸರಿ ಏನು ಅಂದ್ಕೊಂಡಿರಲಿಲ್ಲ, ಸೊ ಹೀಗೆ ಮಾಡಬೇಕು ಅಂತ ಸಿಂಪಲಾಗಿ ಮಾಡಿಬಿಡೋಣ ಅಂದ್ಕೊಂಡಿದ್ವಿ. ಬಟ್ ವರ್ಷಕ್ಕೊಂದು ಸರಿನೇ ಬರುತ್ತೆ ಕೃಷ್ಣಾಷ್ಟಮಿ ಅಲ್ವಾ, ಅದಕ್ಕೆ ಮಾಡೋಣ ಅಂಥೇಳಿ ಈ ರೀತಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಈ ಫ್ಲವರ್ ಆ ಕಡೆ ಈ ಕಡೆ ಹಾಕಿದಾರಲ್ವ, ವೈಟು ಮತ್ತು ರೆಡ್ ಕಲರು, ಅದು ಕೂಡ ನಮ್ಮ ಮನೆಯಲ್ಲಿ ಇತ್ತು, ಏನು ತಗೊಂಡಿದ್ದಲ್ಲ. ಮನೇಲಿ ಏನಿದೆ ಅದೇ ಐಟಮ್ನ ಯೂಸ್ ಮಾಡಿಕೊಂಡು ನಾವು ಡೆಕೋರೇಷನ್ನ ಮಾಡಿದ್ದು. ಮನೆಯಲ್ಲೇ ಹೋದ ವರ್ಷದ್ದು ನವಿಲ್ಗೆರೆ ಇತ್ತು, ಸೊ ಅದನ್ನು ಕೂಡ ಈ ರೀತಿ ಮಾಡೋಣ ಅಂಥೇಳಿ ನಮ್ಮ ಚಂದನೇ ಹೇಳ್ತಾ ಇದ್ದಾನೆ. ಸೊ ಅದು ಚೆನ್ನಾಗಿರುತ್ತಲ್ವ, ಕೃಷ್ಣನಿಗೆ ನವಿಲ್ಗೆರೆ ಅಂದರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಈ ಕಡೆ ಆ ಕಡೆ ಅಂಟಿಸೋಣ ಅಂಥೇಳಿ ಅದನ್ನು ಟ್ರೈ ಮಾಡ್ತಾಯಿದ್ದೀವಿ. ಅದರ ಅಂಟಿಸೋಕ್ಕೆ ಆಗಲಿಲ್ಲ, ಹೇಗೆ ಅಂಟಿಸೋಕ್ಕಾಗುತ್ತೆ, ಮತ್ತು ಪಿನ್ ಕೂಡ ಮಾಡೋಕ್ಕಾಗಿಲ್ಲ. ಸೊ ಹೇಗೋ ಒಂದು ಐಡಿಯಾ ಮಾಡಿ ಮತ್ತು ಫೈನಲಾಗಿ ಕಟ್ವಿ. ಸೊ ಅದಾದ ನಂತರ ಕೃಷ್ಣನ ಕೂಡ ಇವತ್ತೇ ಕೂರಿಸಿದ್ದು, ಅಂದರೆ ಪೂಜೆ ಏನೂ ಮಾಡಿಲ್ಲ, ಹಾಗೆ ಸುಮ್ಮನೆ ಕೂರಿಸಿದ್ದಷ್ಟೇ. ಮತ್ತು ಲೈಟಿಂಗ್ಸ್ ಎಲ್ಲ ಕೂಡ ಮನೆಯಲ್ಲೇ ಇತ್ತು, ಅದನ್ನು ಹಾಕಿದ್ದು ವಾಮ್ ಕಲರ್ದು ಸೀರೆ ಹಿಂದ್ಗಡೆ ಹಾಕಿದ್ದು ಚೆನ್ನಾಗಿ ಲುಕ್ ಬರುತ್ತೆ ಅಂತೇಳಿ. ಸೊ ಫೈನಲಾಗಿ ಡೆಕೋರೇಷನ್ ಈ ರೀತಿ ಬಂತು. ಚೆನ್ನಾಗಿತ್ತು ಡೆಕೋರೇಷನ್ ಸಿಂಪಲಾಗಿ. ಮತ್ತು ಇನ್ನೊಂದು ಲೈಟ್ ಮಿಕ್ಕಿತ್ತು, ಅದು ಈಚೆ ಹಾಕೋಕ್ಕೆ ಹೇಳಿದೆ. ಸೊ ಈ ರೀತಿ ಬರ್ತಾಯಿದೆ ಲೈಟಿಂಗ್ ಕಲರ್ಸ್ದು, ಅದು ಚೆನ್ನಾಗಿರಲ್ಲ ಅಂಥೇಳಿ ಔಟ್ಸೈಡ್ ಹಾಕ್ಸಿದೆ. ಇನ್ನು ಆ ಹುರುಳಿ 3 ಐತಲ್ವ, 2 ಮಾತ್ರ ಇಲ್ಲೇ ಇರುತ್ತೆ, ಈ ದೊಡ್ಡ ಸೆಂಟ್ರಲ್ ಐತಲ್ವ ಅದು ಈಚೆ ಇಡೋಣ ಅಂಥೇಳಿ ನೈಟೇ ಹುರುಳಿ ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ. ಮತ್ತು ಇವೆಲ್ಲ ಕೂಡ ನೈಟೇ ನಾನು ಎಲೆ ಅಡಿಕೆ, ಅರಿಶಿನ ಕುಂಕುಮದ್ದು ಏನು ಸ್ವೀಟ್ ಎಲ್ಲ ಮಾಡಿದ್ದೆ, ಅದು ಫ್ರೂಟ್ಸು ಇದೆಲ್ಲ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಇನ್ನು ಎದ್ದು ಸ್ನಾನ ಮಾಡಿಕೊಂಡು ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ಇದೆಷ್ಟು ಡೆಕೋರೇಷನ್ ಮಾರ್ನಿಂಗೇ ಮಾಡ್ಕೋಬೇಕು, ಎಲ್ಲ ಮಾರ್ನಿಂಗೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೈಟೇ ಈ ರೀತಿ ರೆಡಿ ಮಾಡಿ ಇಟ್ಟಿದ್ರೆ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡ್ಕೋಬೋದಲ್ವ, ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಟ್ಬಿಟ್ಟಿದ್ದೀವಿ. ಇನ್ನು ಅವರು ಕೂಡ ಹೆಲ್ಪ್ ಮಾಡಿದ್ರಲ್ವ, ಬೇಗನೆ ಆಯಿತು. ಲೈಟ್ ಆಫ್ ಮಾಡಿದ್ರೆ ಈ ರೀತಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿತ್ತು. ಇನ್ನು ಕಿಚನ್ ಕಡೆ ಬಂದರೆ ಕಿಚನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೇವರ ಮನೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಒರೆಸ್ಬಿಟ್ಟು ಮತ್ತು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು. ಟಾಮಿಗೆ ಇವತ್ತು ಈಚೆನೇ ಊಟ ಹಾಕಿದೆ. ಬೆಳಿಗ್ಗೆ 4 ಗಂಟೆಗೆ ಎದ್ದುಬಿಟ್ಟು ಈಚೆ ಎಲ್ಲ ತೊಳೆದು ಇಟ್ಟಿದ್ದೆ ನೈಟೇ. ಸೊ ಮತ್ತು ರಂಗೋಲಿ ಹಾಕಿದ್ದು ಹೇಗೆ ಕಾಣಿಸ್ತಾ ಇದೆ ರಂಗೋಲಿ ಅಂತ ಕೂಡ ನೀವು ಹೇಳಿ. ತುಳಸಿ ಕಟ್ಟೆ ಹತ್ರ ಹಾಗೆ ಮನೆ ಮುಂದೆ ಬಾಗಿಲ ಹತ್ರ ನನಗೆ ಈ ರೀತಿ ರಂಗೋಲಿ ಹಾಕಬೇಕು, ಬಾಗಿಲು ಮುಂದೆ ಈ ರೀತಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ತುಂಬಾ ಇಷ್ಟ. ಬಟ್ ನಮ್ಮ ಟಾಮಿಂದ ರಂಗೋಲಿ ಹಾಕೋಕ್ಕೆ ಆಗಲ್ಲ. ಈ ರಂಗೋಲಿ ಕೂಡ ಇರಲ್ಲ, ಸ್ವಲ್ಪ ಹೊತ್ತೇ ಇತ್ತು ನೋಡಿ. ಮಾರ್ನಿಂಗ್ 4 ಗಂಟೆಗೆ ತುಂಬ ಕತ್ಲೆ ಇತ್ತು. ಲೈಟಿಂಗ್ಸ್ ಕೂಡ ಈಚೆ ಹಾಕಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಈಗ 4 ಗಂಟೆಗೆ ನೀರೆಲ್ಲ ಇಟ್ಟಿದ್ದೆ, ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಇನ್ನು 6-7 ಗಂಟೆ ಆಯ್ತೇನೋ ಆಗ ಪೂಜೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಫಸ್ಟು ಮನೆಯಲ್ಲಿರುವಂತಹ ಫೋಟೋಗೆ, ಅಂದರೆ ದೇವರ ಮನೆಯಲ್ಲಿ ದೀಪ ಅಂಟಿಸ್ತಾ ಇದ್ದೀವಿ. ಯಾವುದೇ ಪೂಜೆ ಮಾಡಲಿ ಫಸ್ಟ್ ನಾವು ಮನೆಯಲ್ಲಿ ಏನು ಪೂಜೆ ಮಾಡ್ತೀವಿ ರೆಗ್ಯುಲರಾಗಿ ಆ ದೇವರಿಗೆ ಪೂಜೆ ಮಾಡಿಬಿಟ್ಟು ಮತ್ತು ಅದಾದ ನಂತರ ನಾವು ಕೃಷ್ಣನ ಹತ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ನಾವು ದೀಪ ಅಂಟಿಸ್ತಾ ಇದ್ದೀವಿ. ಇಲ್ಲಿ ಈಗ ದೊಡ್ಡ ಕೃಷ್ಣನಿಗೆ ನಾವೇನು ಪೂಜೆ ಮಾಡ್ತಿಲ್ಲ, ಬರೀ ದೀಪ ಅಂಟಿಸ್ತಾ ಇದ್ದೀವಿ. ಏಕೆಂದರೆ ಅಭಿಷೇಕ ಮಾಡಬೇಕಲ್ವ, ಅದಕ್ಕೆ ಬರೀ ದೀಪ ಮಾತ್ರ ಅಂಟಿಸ್ಬಿಟ್ಟು ಇನ್ನು
ನಮ್ಮ ಮನೆಯಲ್ಲಿ ಚಿಕ್ಕ ಬಾಲಕೃಷ್ಣ ಇದ್ದಾರೆ, ಪಂಚಲೋಕದ್ದು. ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತಗೊಂಡು ಬಂದಿದ್ದು. ಸೊ ಅದಕ್ಕೆ ಈಗ ಅಭಿಷೇಕ ಎಲ್ಲ ಮಾಡಬೇಕಾಗುತ್ತೆ. ನಾ ಅಭಿಷೇಕ ಐಟಮ್ ಎಲ್ಲ ಒಂದು ತಟ್ಟೆಗೆ ಇಟ್ಕೊಂಡೆ, ಮತ್ತು ಎದ್ದೇಳೋಕ್ಕಾಗಲ್ಲ ಸೆಂಟ್ರಲ್ಲಿ ಅಂತೇಳಿ. ಫೈನಲಾಗಿ ನಮ್ಮ ಡೆಕೋರೇಷನ್ ಈ ರೀತಿ ಇದೆ. ನಮ್ಮ ಚಂದನ್ ಒಂದು ವಿಡಿಯೋ ತೆಗಿತಾ ಇದ್ದಾರೆ, ನಾವಿಬ್ಬರು ಅಭಿಷೇಕ ಮಾಡ್ಕೊತಾ ಇದ್ದೀವಿ. ನೋಡಿ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಒಂದು ತಟ್ಟೆಗೆ ಇಟ್ಟಿದ್ದೀನಿ, ಏಕೆಂದರೆ ಮತ್ತೆ ಎದ್ದೇಳೋಕ್ಕಾಗಲ್ವಲ್ಲ ಸೆಂಟ್ರಲ್ಲಿ ಅನ್ನೋಕ್ಕೋಸ್ಕರ. ಕೃಷ್ಣನಿಗೆ ತುಂಬ ಇಷ್ಟವಾದದ್ದು ತುಳಸಿ ಅಲ್ವಾ. ತುಳಸಿನೇ ಸಿಕ್ಕಲೇ ಇಲ್ಲ, ನಮ್ಮ ಮನೆಯವರು ಮರ್ತೋಗಿದ್ರು. ಇನ್ನು ಮನೆ ಹತ್ರ ಪಾಟಲ್ಲಿ ಹಾಕಿರೋದು, ಅದನ್ನು ಕಟ್ ಮಾಡಿ ಇನ್ನು ಹಾರ ಮಾಡಿಲ್ಲ, ಮತ್ತೆ ಮಾಡ್ತೀನಿ. ಈಗ ಟೈಮ್ ಆಗೋಗುತ್ತಲ್ವ ಅಭಿಷೇಕಕ್ಕೆ ಅನ್ನೋಕ್ಕೋಸ್ಕರ. ಈಗ ನೋಡಿ ಅಭಿಷೇಕನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ನಾನು ಮೊಬೈಲಲ್ಲಿ ಮಂತ್ರಗಳಿಟ್ಟಿದ್ದೆ, ಅದೇ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ನಾನು ಇನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ದೇವಕೀ ನಂದನಂ ಸದಾ ವಂದೇ ಕಮಲಾಪತಿಮಚ್ಯುತಂ ಪುತ್ರ ಸಂಪ್ರಾಪ್ತಯೇ ಕೃಷ್ಣಂ ನಮಾಮಿ ಯದುಪುಂಗವಂ ಪುತ್ರ ಕಾಮೇತಿ ಫಲದಂ ಕಚ್ಚಾಕ್ಷಂ ಕಮಲಾಪತಿಂ ದೇವಕೀ ನಂದನಂ ವಂದೇ ಸುತ ಸಂಪ್ರಾಪ್ತಯೇ ಮಮ ಪದ್ಮಾಪತೆ ಪದ್ಮನೇತ್ರ ಪದ್ಮನಾಭ ಜನಾರ್ದನ ದೇಹಿ ಮೇ ತನಯಂ ಶ್ರೀಶ ವಾಸುದೇವ ಜಗತ್ಪತೆ ಯಶೋದಾಂಗಗತಂ ಬಾಲಂ ಗೋವಿಂದಂ ಮುನಿವಂದಿತಂ ಅಸ್ಮಾಕಂ ಪುತ್ರಲಾಭಾಯ ನಮಾಮಿ ಶ್ರೀಶಮಚ್ಯುತಂ ಶ್ರೀಮತೆ ದೇವದೇವೇಶ ದೀನಾತಿಹರಣಾಚ್ಯುತ ಗೋವಿಂದ ಮೇ ಸುತಂ ದೇಹಿ ವಾಸುದೇವ ರಮಾಪತೆ ಶ್ರೀಮಾನಿ ನೀಮಾನ ಚೋರ ಗೋಪಿ ವಸ್ತ್ರಾಪಹಾರಕ ದೇಹಿ ಮೇ ತನಯಂ ಕೃಷ್ಣ ವಾಸುದೇವ ಜಗತ್ಪತೆ ಅಸ್ಮಾಕಂ ಪುತ್ರ ಸಂಪ್ರಾಪ್ತಿಂ ರಮಾಪತೆ ವಾಸುದೇವ ಮುನಿವಂದಿತ ವಾಸುದೇವ ಸುತಂ ದೇಹಿ ತನಯಂ ದೇಹಿ ಮಾಧವ ಪುತ್ರಂ ಮೇ ದೇಹಿ ಶ್ರೀಕೃಷ್ಣ ಇಂಪಕಂ ದೇಹಿ ಶ್ರೀಕೃಷ್ಣ ಆತ್ಮಜಂ ದೇಹಿ ರಾಘವ ಭಕ್ತ ಮಂದಾರ ಮೇ ದೇಹಿ ತನಯಂ ನಂದನಂದನ ಕಮಲಾನಾಥ ಗೋವಿಂದ ಮುಕುಂದ ಮುನಿವಂದಿತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಸುತಂ ದೇಹಿ ಶ್ರಿಯಂ ದೇಹಿ ಶ್ರಿಯಂ ಪುತ್ರಂ ಪ್ರದೇಹಿ ಮೇ ಯಶೋದಾಸ್ತನ್ಯಪಾನಕ್ಯಂ ಪಿಬಂತಂ ಯದುನಂದನಂ ನಂದನಂದನ ದೇವೇಶ ನಂದ. ಈಗ ಅಭಿಷೇಕ ಮಾಡ್ತಾ ಇದ್ದೀವಲ್ಲ, ಇದು ಒಂದು 3 ವರ್ಷದಿಂದ ಈ ಥರ ಚಿಕ್ಕ ಬಾಲಕೃಷ್ಣ ಬಂದಾಗಿಂದ ಈ ರೀತಿ ನಾವು ಅಭಿಷೇಕ ಮಾಡ್ಕೊತಾ ಇರ್ತೀವಿ. ಮದುವೆಗೆ ಮುಂಚೆ ನಮ್ಮೂರಲ್ಲಿ ಕೃಷ್ಣಾಷ್ಟಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಸೊ ಮದುವೆ ಆದಮೇಲಿಂದ ನಾನು ಕೂಡ ಕೃಷ್ಣಾಷ್ಟಮಿ ಮಾಡ್ಕೊತಾ ಇದ್ದೆ. ಸ್ಟಾರ್ಟಿಂಗ್ ಒಂದು 2 ವರ್ಷದಲ್ಲಿ ಈ ರೀತಿ ಏನೂ ಮಾಡ್ಕೊಂಡಿಲ್ಲ. ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಕೃಷ್ಣನಿಗೆ ಇಷ್ಟವಾದ ಒಂದು ಪಾಯಸ ಮಾಡಿ ಇಟ್ಕೊಂಡು ಸಿಂಪಲಾಗಿ ಈ ರೀತಿ ಪೂಜೆ ಮಾಡ್ಕೊತಾ ಇದ್ವಿ ಅಷ್ಟೇ. ಮತ್ತು ಒಂದು 3 ವರ್ಷದಿಂದ ಈ ರೀತಿ ಮಾಡ್ಕೊತಾ ಇರೋದು, ಡೆಕೋರೇಷನ್ ಮಾಡಿ ಕೃಷ್ಣನ ಕೂರಿಸಿ. ಫಸ್ಟಿಗೆ ರಾಧಾಕೃಷ್ಣ ಇಬ್ಬರು ಇದ್ದು, ಚಿಕ್ಕ ಒಂದು
2 ಅಡಿ ಏನೋ ಇತ್ತು, ಅದನ್ನು ತಗೊಂಡಿದ್ದೆ. ಆ ಕೃಷ್ಣನ ಕೂರಿಸ್ಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ವಿ. ಮತ್ತು ಚಿಕ್ಕ ಕೃಷ್ಣ ಅಲ್ವಾ, ಫ್ರೂಟ್ಸ್ ಎಲ್ಲ ಇಟ್ಟರೆ ಕಾಣಿಸಲ್ಲ ಅಂಥೇಳಿ ಮತ್ತೆ ದೊಡ್ಡ ಕೃಷ್ಣನ ತಗೊಂಡು ಈಗೇನು ಕೂರಿಸಿದ್ವಿ ಆ ಕೃಷ್ಣನ ತಗೊಂಡು ಇದು 2 ವರ್ಷದಿಂದ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಫಸ್ಟ್ದು ಹಳೇದು ಇತ್ತು, ಸೊ ಅದೇ ನಾವು ಊರಿಗೆ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಇನ್ನು ಅಲ್ಲಿ ಕೂಡ ಪೂಜೆ ಮಾಡ್ಕೊತಾರಲ್ವ, ಸೊ ಅದಕ್ಕೆ. ಇನ್ನು ಅಭಿಷೇಕ ಎಲ್ಲ ಮುಗೀತು. ಅಭಿಷೇಕ ಹೇಗೆ ಮಾಡಿದ್ವ ಏನೋ ಕೂಡ ಗೊತ್ತಿಲ್ಲ. ನಮ್ಮೂರಲ್ಲಿ ದೇವಸ್ಥಾನಗಳೆಲ್ಲ ಮಾಡಿರ್ತಾರಲ್ವ, ಅದನ್ನು ನೋಡಿಕೊಂಡು ಅದೇ ಡಿಟ್ಟಿಲ್ಲ ಅಂದ್ರೂ ಒಂದು ಹೆಚ್ಚು ಕಡಿಮೆ ಮಾಡಿಕೊಂಡು ವಾಸುದೇವ ಜಗತ್ಪತೆ ರಮಾ ಹೃದಯ ಸಂಭಾರ ಸತ್ಯಭಾಮಾ ಮನಃಪ್ರಿಯ ದೇಹಿ ಮೇ ತನಯಂ ಕೃಷ್ಣ ರುಕ್ಮಿಣೀ ವಲ್ಲಭ ಪ್ರಭೋ ದೇವಕೀ ಸುತ ಶ್ರೀನಾಥ ವಾಸುದೇವ ಜಗತ್ಪತೆ ಸಮಸ್ತ ಕಾಮ ಫಲದ ದೇಹಿ ಮೇ ತನಯಂ ಸದಾ ಭಕ್ತಮಂದಾರಕಂ ದೇಶ ಸರ್ವೇಶ ದೇಹಿ ಮೇ ತನಯಂ ಪ್ರಭೋ ಶ್ರೀನಾಥ ಕಮಲಪತ್ರಾಕ್ಷ ವಾಸುದೇವ ಜಗತ್ಪತೆ ದೇಹಿ ಶ್ರೀನಾಥ ಕಮಲಪತ್ರಾಕ್ಷ ಗೋವಿಂದ ಮಧುಸೂದನ ಮತ್ಪುತ್ರ ಫಲಸಿದ್ಧ್ಯರ್ಥಂ ಭಜಾಮಿ ತ್ವಾಂ ಜನಾರ್ದನ ಸ್ತನ್ಯಂ ಪಿಬಂತಂ ಜನನೇಕಾಂಬುಜಂ ದೇಹಿ ಮೇ ತನಯಂ ಸದಾ ಶ್ರೀಶ ಕಮಲಾಸನ ವಂದಿತ ರಾಮ ರಾಘವ ಸೀತೇಶ ಲಕ್ಷ್ಮಣಾನುಜ ದೇಹಿ ಮೇ ಭಾಗ್ಯವತ್ ಪುತ್ರ ಸಂತಾನಂ ದಶರಥಾತ್ಮಜ ಶ್ರೀಪತೆ ನಿಮಿಷ ದೇವಕೀ ಗರ್ಭ ಸಂಜಾ ದಿಶತು ದಿಶತು ಶೀಘ್ರಂ ಪ್ರಿಯಸುತಃ ಕುಮಾರೋ ನಂದನ ಸೀತಾನಾಯಿ ದೇಹಿ ಮೇ ಮಧುಸೂದನ ಸುತಂ ದೇಹಿ ತ್ವಾಮಹಂ ಶರಣಂ ಗತಃ ದೇಹಿ ಮಾಧವ ಸುತಂ ದೇಹಿ ತ್ವಾಮಹಂ ಶರಣಂ ಗತಃ ವಿದ್ಯಾವಂತಂ ಬುದ್ಧಿವಂತಂ. ನಮ್ಮ ಪುಟಾಣಿ ಕೃಷ್ಣನಿಗೆ ಅಭಿಷೇಕ ಮಾಡಿ ಆದಮೇಲೆ ಪೂಜೆ ಮಾಡಿ ಇನ್ನು ಫ್ಲವರ್ ಡೆಕೋರೇಷನ್ ಮಾಡ್ತಾಯಿದ್ವಿ. ಫೈನಲಾಗಿ ಇನ್ನು ಪೂಜೆ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಟೇಬಲ್ ಮೇಲೆ ಶಿಫ್ಟ್ ಮಾಡಿಬಿಡ್ತೀನಿ ಈ ಒಂದು ಕೃಷ್ಣನ್ನ. ಸೊ ಈಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿನೇ ಪೂಜೆ ಮಾಡೋದು. ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ. ಇನ್ನು ಅತ್ತೆ ಮಾವ ಅವ್ರನ್ನ ಇಬ್ಬರನ್ನೂ ಕರೆದ್ವಿ, ಅವರು ಬರೋಕ್ಕಾಗಿಲ್ಲ, ಅತ್ತೆಗೆ ಹುಷಾರಿಲ್ವಲ್ಲ ಅದಕ್ಕೆ ಬರಲಿಲ್ಲ. ನಮ್ಮ ಅಮ್ಮನಿಗೂ ಹುಷಾರಿದ್ದಿಲ್ಲ, ಸೊ ಅವರು ಕೂಡ ಬರೋಕ್ಕಾಗಿಲ್ಲ. ನಮ್ಮ ಅಣ್ಣವರು ಮಾಡ್ತಾರಲ್ವ, ಅವ್ರನ್ನೂ ಕರೆದೆ, ಸೊ ಅವರು ಕೂಡ ಬರಲಿಲ್ಲ. ಅವರು ಮಾಡ್ತಾಯಿರ್ತಾರೆ ಮನೆಯಲ್ಲಿ ಪೂಜೆ, ನಮ್ಮ ಥರನೇ ಇದೇ ಥರ ಡೆಕೋರೇಷನ್ ಮಾಡಿ ಅವರು ಕೂಡ ಮಾಡ್ತಾರೆ, ಅದಕ್ಕೆ ಬರಲಿಲ್ಲ. ಇನ್ನು ನಮ್ಮ ನಾದಿನಿ ಬಂದಿದ್ರಲ್ವ, ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅಂತೇಳಿ ಅವತ್ತು ಭಾನುವಾರ ನೈಟೇ ಹೋಗಿಬಿಟ್ರು. ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ. ಇನ್ನು ಪೂಜೆ ಎಲ್ಲ ಮುಗೀತು ಚಿಕ್ಕ ಕೃಷ್ಣನಿಗೆ. ಇನ್ನು ದೊಡ್ಡ ಕೃಷ್ಣ ಏನಿದ್ದಾರೆ ಅವರಿಗೆ ಪೂಜೆ ಮಾಡಬೇಕು ಅಷ್ಟೇ. ನಾವಿರೋದು ತುಂಬ ದೂರ ಅಲ್ವಾ, ನಮ್ಮೂರಿಗೂ ಮತ್ತು ಯಲಹಂಕಗೂ ತುಂಬ ದೂರ ಇದೆ. ರಿಲೇಟಿವ್ಸ್ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇನ್ನು ಅವ್ರ ಕೆಲಸಗಳೆಲ್ಲ ತುಂಬ ಇರುತ್ತಲ್ವ, ಒಂದು ದಿನದಲ್ಲಿ ಬಂದು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಯಾರೂ ಬರಲ್ಲ, ನಾವೇ ಮಾಡ್ಕೊತೀವಿ. ಈ ಕೃಷ್ಣಾಷ್ಟಮಿ ಮಾತ್ರ ನಾವಿಬ್ಬರೇ ಮಾಡ್ಕೊತೀವಿ ಅಷ್ಟೇ. ಇನ್ನು ಮಿಕ್ಕಿದ ಹಬ್ಬಗಳೇನಿದೆ ಅದೆಲ್ಲ ಕೂಡ ಊರಿಗೋಗಿ ನಾವು ಮಾಡ್ಕೊಳ್ಳೋದು. ಕೃಷ್ಣನಿಗೆ ಬಂದು ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಅವರಿಗೆ. ಸೊ ಅವಲಕ್ಕಿ ಪ್ರಸಾದ ಕೂಡ ಇಟ್ಟಿದ್ದೀನಿ. ಇನ್ನು ಅವಲಕ್ಕಿ ಪಾಯಸ, ಅವಲಕ್ಕಿ ಲಡ್ಡು ಎಲ್ಲ ಮಾಡ್ತಾರಲ್ವ, ಅವೆಲ್ಲ ಕೂಡ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ನಾನು ಫಸ್ಟೇ ಏನು ಅಂದ್ಕೊಂಡಿದ್ವಿ, ಸಿಂಪಲಾಗಿ ಮಾಡಿಬಿಡೋಣ, ಇಷ್ಟೆಲ್ಲ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಅದೆಲ್ಲ ಮಾಡೋಕ್ಕೋಗಿಲ್ಲ. ಈಗ ಪೂಜೆ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಮ್ಯೂಸಿಕ್ ನಾನು ಹಾಕ್ಬಿಡ್ತೀನಿ, ಏಕೆಂದರೆ ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಿರಲಿಲ್ವಲ್ಲ, ಅದಕ್ಕೋಸ್ಕರ.
ಫೈನಲ್ ಆಗಿ ಅಭಿಷೇಕ ಮತ್ತು ಪೂಜೆ ಎಲ್ಲ ಕೂಡ ಮುಗೀತು. ಇನ್ನು ದಾರ ಕಟ್ಕೊತಾ ಇದ್ದೀವಿ ಅರಿಶಿಣದ್ದು. ತುಂಬ ಚೆನ್ನಾಗಾಯಿತು ಪೂಜೆ. ಪ್ರಶಾಂತವಾಗಿ ನೆಮ್ಮದಿಯಾಗಿ ಬೆಳಿಗ್ಗೆನೇ ಪೂಜೆ ಮಾಡ್ಕೊಂಡ್ವಿ. ತುಂಬ ಖುಷಿಯಾಯಿತು. ಇನ್ನು ನಮ್ಮ ಪಕ್ಕದ ಮನೆ ಅಜ್ಜಿ ಕೂಡ ಬಂದಿದ್ದರು, ಅವ್ರನ್ನ ಕೂಡ ಕರೆದಿದ್ದೆ ಅಲ್ವಾ, ಅವರು ಕೂಡ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಹಾಗೆ ಅವರು ನನಗೆ ಇನ್ನೂ ಮಕ್ಕಳಾಗಿಲ್ಲ ಅಂಥೇಳಿ ಒಂದು ವರ ಕೊಡಪ್ಪ ದೇವರೇ ಅಂತ ಕೂಡ ಕೇಳ್ಕೊತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಬಂದು ಪಾಯಸ, ವಡೆ, ಹೆಸರು ಕಾಳು ಪಲ್ಯ, ಪಲಾವ್, ವೈಟ್ ಪಲಾವ್ ಮಾಡಿದ್ದೆ. ಹಾಗೆ ಹಪ್ಪಳ ಮತ್ತು ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಇನ್ನು ಮಧ್ಯಾಹ್ನ ಊಟ ಆದಮೇಲೆ ಇದು ಸಾಯಂಕಾಲ ಪೂಜೆ ಮಾಡ್ತಾ ಇರೋದು. ಒಂದೇ ದಿನದಲ್ಲಿ ನಾನು ಕೃಷ್ಣನ ಕದಲಿಸ್ಬಿಡ್ತೀನಿ. ನಮ್ಮ ಮನೆ ತುಂಬ ಚಿಕ್ಕದಲ್ವಾ, ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಒಂದು ದಿನ ಸಾಕು ಅಂತೇಳಿ ಒಂದು ದಿನದಲ್ಲಿ ನಾನು ಕೃಷ್ಣನ ಎತ್ತು ಬಿಡ್ತೀನಿ. ನಮ್ಮ ಮನೆ ಹತ್ರ ಅಕ್ಕಪಕ್ಕ ಇರೋರನ್ನ 5 ಜನ ಮುತ್ತೈದರನ್ನ ಕರೆದುಬಿಟ್ಟು ಅರಿಶಿನ ಕುಂಕುಮ ಕೊಟ್ಟೆ. ಇನ್ನು ಲಾಸ್ಟಿಗೆ ಕೃಷ್ಣ ಸ್ವಾಮಿಗೆ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಾ ಕೃಷ್ಣ ಸ್ವಾಮಿಗೆ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಾ ನಲ್ಲನಯ್ಯಕು ಮಂಗಳಂ. ಶಿರಮುನಂದನ ಮೆರೆಯ ಚುಂಡಡಿ ನಮನ ಪಿಂಚಕು ಮಂಗಳಂ, ಶಿರಮುನಂದನ ಮೆರೆಯ ಚುಂಡಡಿ ನಮನ ಪಿಂಚಕು ಮಂಗಳಂ. ಶ್ಯಾಮಲಾಂಗುನಿ ಕರಮುನಂದಳಿ ಮಧುರ ಮುರಳಿಗೆ ಮಂಗಳಂ, ಶ್ಯಾಮಲಾಂಗುನಿ ಕರಮುನಂದಳಿ ಮಧುರ ಮುರಳಿಗೆ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಾ ನಂದನಯ್ಯಕು ಮಂಗಳಂ, ಮಂಗಳಂ ಜಯ ಮಂಗಳಂ, ಮಾ ಕೃಷ್ಣ ಸ್ವಾಮಿಗೆ ಮಂಗಳಂ, ಮಂಗಳಂ ಜಯ ಮಂಗಳಂ, ಮಾ ನಂದನಯ್ಯಕು ಮಂಗಳಂ. వనజదమ్మను ధిక్కరించడి వదన శోభకు మంగళం, వనజదమ్మను ధిక్కరించడి వదన శోభకు మంగళం. కరుణరసమును చింద చుండడి కన్నుదోయకి మంగళం, కరుణరసమును చింద చుండడి కన్నుదోయకి మంగళం, మంగళం జయ మంగళం, మా నందనయ్యకు మంగళం, మంగళం జయ మంగళం, మా కృష్ణ స్వామికి మంగళం, మంగళం జయ మంగళం, మా నందనయ్యకు మంగళం. బ్రహ్మజీ పూజింపబడిన చరణయుగళికి మంగళం, బ్రహ్మజీ పూజింపబడిన చరణయుగళికి మంగళం. జగమునన్నియు కన్ను తండ్రికు జగ్గనయ్యకు మంగళం, జగమునన్నియు కన్న తండ్రికు జగ్గనయ్యకు మంగళం, మంగళం జయ మంగళం, మా నల్లనయ్యకు మంగళం, మంగళం జయ మంగళం, మా కృష్ణ స్వామికి మంగళం, మంగళం జయ మంగళం, మా నల్లనయ్యకు మంగళం. గోపికా ఘన సేవితుడు శ్రీ గోవిందకు మంగళం, గోపికా ఘన సేవితుడు శ్రీ గోవిందకు మంగళం. రాధికా పరివేష్టుతుండో రసీశ్వరుడకు మంగళం, రాధికా పరివేష్టితుండో రసీశ్వరుడకు మంగళం, మంగళం జయ మంగళం, మా నందనయ్యకు మంగళం, మంగళం జయ మంగళం, మా కృష్ణ స్వామికి మంగళం, మంగళం జయ మంగళం, మా నందనయ్యకు మంగళం, మంగళం జయ మంగళం, మా కృష్ణ స్వామికి మంగళం, మంగళం జయ మంగళం, మా
ವಾಯ್ಸ್ ಸ್ವಲ್ಪ ಜಾಸ್ತಿ ಕೇಳಿಸಿಲಿಲ್ಲ, ಮೊಬೈಲ್ ಬೇರೆ ದೂರ ಇತ್ತಲ್ವ, ಮೈಕ್ ಬೇರೆ ಇದ್ದಿಲ್ಲ, ಅದಕ್ಕೋಸ್ಕರ ವಾಯ್ಸ್ ತುಂಬಾ ಕಡಿಮೆ ಕೇಳ್ತಾ ಇದೆ. ಸೊ ನಾ ಆರತಿ ಲಾಸ್ಟಿಗೆ ಕೊಟ್ಬಿಟ್ಟು ನಮಸ್ಕಾರ ಕೂಡ ಮಾಡ್ಕೊತ ಇದ್ದೀನಿ. ಬರೋ ವರ್ಷಕ್ಕೆ ನನಗೂ ಕೂಡ ಒಂದು ಪುಟ್ಟ ಕೃಷ್ಣ ಬರಲಿ ಅಂತೇಳಿ ಕೂಡ ಬೇಡ್ಕೊಂಡೆ. ಸೊ ಇನ್ನು ಎಲ್ಲ ಆದಮೇಲೆ ನಾನು ಕೂಡ ಅರಿಶಿನ ಕುಂಕುಮ ಇಟ್ಕೊಂಡು ಮನೆ ಅಕ್ಕಪಕ್ಕ ಇದ್ರಲ್ವ ಅವ್ರನ್ನೂ ಕೂಡ ನಾನು ಕರೆದಿ ಅರಿಶಿನ ಕುಂಕುಮ ಕೊಟ್ಟಿದ್ದೆ. ಕೃಷ್ಣನ ಕೂಡ ಕಲಿಸ್ಬಿಟ್ಟು ಇದೆಲ್ಲ ಮಾರ್ನಿಂಗ್ ತೆಗಿತೀನಿ. ಇವಾಗ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ, ಏಕೆಂದರೆ ನನಗೀಗ ಟಯರ್ಡ್ ಆಗಿಬಿಟ್ಟಿದೆ ತುಂಬಾ. ಪೂಜೆ ಎಲ್ಲ ಮುಗೀತಲ್ವ, ಲಾಸ್ಟ್ಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಕೂಡ ತಗೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.